ಗುರುಪೂರ್ಣಿಮೆಯನ್ನು ಏಕೆ ಆಚರಿಸುತ್ತೇವೆ? ಗುರುಪೂರ್ಣಿಮೆ ಎಂದರೆ ಗುರುಗಳಿಗೆ ಗೌರವ, ಕೃತಜ್ಞತೆ ಮತ್ತು ವಂದನೆ ಸಲ್ಲಿಸುವ ವಿಶೇಷ ದಿನ. ಇದು ಆಷಾಢ ಮಾಸದ ಹುಣ್ಣಿಮೆಯಂದು ಆಚರಿಸಲಾಗುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಎಂದರೆ ಕೇವಲ ಪಾಠ ಕಲಿಸುವ ಶಿಕ್ಷಕರಲ್ಲ, ಜ್ಞಾನ, ಸಂಸ್ಕಾರ, ಜೀವನದ ಮಾರ್ಗ ಮತ್ತು ಸತ್ಯದ ದಾರಿಯನ್ನು ತೋರಿಸುವ ವ್ಯಕ್ತಿ ಎಂಬ ವಿಶಾಲ ಅರ್ಥವಿದೆ. ಗುರುಪೌರ್ಣಿಮೆಯ ವಿಶೇಷತೆಗಳೇನು? ಮಹರ್ಷಿ ವ್ಯಾಸರಿಗೆ ಗೌರವ. ಗುರುಪೌರ್ಣಿಮೆಯನ್ನು ವ್ಯಾಸ ಪೌರ್ಣಿಮೆ ಎಂದೂ ಕರೆಯಲಾಗುತ್ತದೆ. ಮಹಾಭಾರತವನ್ನು ರಚಿಸಿದ ಮತ್ತು ವೇದಗಳನ್ನು ಸಂಗ್ರಹಿಸಿ ವ್ಯವಸ್ಥಿತಗೊಳಿಸಿದ ಮಹರ್ಷಿ ವೇದವ್ಯಾಸರನ್ನು ಈ ದಿನ ಸ್ಮರಿಸಲಾಗುತ್ತದೆ. ಆದ್ದರಿಂದ ಗುರು ಪರಂಪರೆಗೆ ಗೌರವ ಸಲ್ಲಿಸುವ ದಿನವಾಗಿ ಇದು ಮಹತ್ವ ಪಡೆದಿದೆ. ಗುರು ಶಿಷ್ಯ ಪರಂಪರೆಯ ಗೌರವ. ಭಾರತೀಯ ಸಂಸ್ಕೃತಿಯಲ್ಲಿ ಗುರು ಶಿಷ್ಯ ಪರಂಪರೆಗೆ ಬಹಳ ಪ್ರಾಚೀನ ಸ್ಥಾನವಿದೆ. ಗುರುಗಳಿಂದ ಪಡೆದ ಜ್ಞಾನ ಮತ್ತು ಮಾರ್ಗದರ್ಶನಕ್ಕೆ ಕೃತಜ್ಞತೆ ಸಲ್ಲಿಸುವುದು ಈ ದಿನದ ಪ್ರಮುಖ ಉದ್ದೇಶ. ಆಧ್ಯಾತ್ಮಿಕ ಮಹತ್ವ. ಹಿಂದೂ ಪರಂಪರೆಯಲ್ಲಿ ಅನೇಕರು ತಮ್ಮ ಆಧ್ಯಾತ್ಮಿಕ ಗುರುಗಳನ್ನು ಪೂಜಿಸಿ ಆಶೀರ್ವಾದ ಪಡೆಯುತ್ತಾರೆ. ಮಠಗಳು ಮತ್ತು ಆಶ್ರಮಗಳಲ್ಲಿ ವಿಶೇಷ ಪೂಜೆ, ಪ್ರವಚನ ಹಾಗೂ ಧಾರ್ಮಿಕ ಕಾರ್ಯಕ್ರಮಗಳು ನಡೆಯುತ್ತವೆ. ಬೌದ್ಧ ಧರ್ಮದಲ್ಲಿಯೂ ಮಹತ್ವ. ಬೌದ್ಧ ಪರಂಪರೆಯಲ್ಲಿ ಬುದ್ಧರು ಜ್ಞಾನೋದಯದ ನಂತರ ತಮ್ಮ ಮೊದಲ ಧರ್ಮೋಪದೇಶವನ್ನು ಸಾರನಾಥದಲ್ಲಿ ನೀಡಿದ ಘಟನೆಗೆ ಈ ಅವಧಿಯೊಂದಿಗೆ ಸಂಬಂಧವಿದೆ ಎಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಬೌದ್ಧರಿಗೆ ಕೂಡ ಈ ದಿನ ಅಥವಾ ಅವಧಿಗೆ ವಿಶೇಷ ಆಧ್ಯಾತ್ಮಿಕ ಮಹತ್ವವಿದೆ. ಶಿಕ್ಷಕರಿಗೆ ಕೃತಜ್ಞತೆ. ಶಾಲೆ ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳು ತಮ್ಮ ಶಿಕ್ಷಕರಿಗೆ ಶುಭಾಶಯ, ಗೌರವ ಮತ್ತು ಕೃತಜ್ಞತೆ ಸಲ್ಲಿಸುತ್ತಾರೆ. ಜೀವನದಲ್ಲಿ ನಮಗೆ ದಾರಿ ತೋರಿಸಿದ ಶಿಕ್ಷಕರು, ಹಿರಿಯರು ಮತ್ತು ಮಾರ್ಗದರ್ಶಕರನ್ನು ಸ್ಮರಿಸಲು ಇದು ಉತ್ತಮ ಸಂದರ್ಭ. ಗುರುಪೌರ್ಣಿಮೆಯ ಮುಖ್ಯ ಸಂದೇಶ. ಗುರು ನಮಗೆ ಜ್ಞಾನವನ್ನು ಮಾತ್ರ ನೀಡುವುದಿಲ್ಲ, ಆ ಜ್ಞಾನವನ್ನು ಸರಿಯಾದ ರೀತಿಯಲ್ಲಿ ಬಳಸುವ ಮಾರ್ಗವನ್ನು ತೋರಿಸುತ್ತಾರೆ. ಆದ್ದರಿಂದ ಗುರುಪೂರ್ಣಿಮೆ ಎಂದರೆ ಕೇವಲ ಗುರುಗಳನ್ನು ಪೂಜಿಸುವ ದಿನವಲ್ಲ, ನಮ್ಮ ಜೀವನಕ್ಕೆ ಜ್ಞಾನ ಮತ್ತು ದಿಕ್ಕು ನೀಡಿದ ಎಲ್ಲರಿಗೂ ಕೃತಜ್ಞತೆ ಸಲ್ಲಿಸುವ ದಿನ.